ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೆ ಎಳೆಕೋಸು ಸಾಂಬಾರು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ನೋಡಿ, ಒಂದು ಕೋಸು ಅರ್ಧ ಕೋಸು, 2 ಟೊಮೊಟೊ, 2 ಈರುಳ್ಳಿ, 2 ಮೆಣಸಿನಕಾಯಿ, ಒಂದು ಕ್ಯಾರೆಟ್ ಹಾಕುತ್ತೇನೆ ನಾನು, ಇಷ್ಟು ಬೇಳೆ, ಇಷ್ಟು ತೆಂಗಿನ ತುರಿ ಸಣ್ಣದು ಬಟ್ಲಲ್ಲಿ, ಬೇಳೆ ಒಂದು 4 ಚಮಚ. ಇದನ್ನು ಕುಕ್ಕರಿಗೆ ಹಾಕಿ ಅರಿಶಿನ ಎಣ್ಣೆ ಹಾಕಿ ಬೇಯಿಸಿಕೊಂಡು ಬರುವ. ಇದೇ ಬೌಲಲ್ಲಿ 2 ಬೌಲ್ ನೀರು ಹಾಕಿಕೊಂಡು ಬೇಯಿಸಿಕೊಳ್ಳುವ, 4 ವಿಷಲ್. ಈಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬರುವ. 2 ಬೌಲ್ ನೀರು ಹಾಕಿಕೊಂಡಿದ್ದೇನೆ. ಇದರಲ್ಲಿ ತೊಗರಿಬೇಳೆ, ಎಣ್ಣೆ, ಅರಿಶಿನ ಹಾಕಿಕೊಂಡಾಗಿದೆ. ಇದನ್ನು 4 ವಿಷಲ್ ಬೇಯಿಸಿಕೊಳ್ಳುವ. ತರಕಾರಿ ಎಲ್ಲ ಹಚ್ಚಿಕೊಂಡಾಗಿದೆ. ಈರುಳ್ಳಿ, ಟೊಮೊಟೊ ಬಿಟ್ಟು ಇದು 3 ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಳ್ಳುವ. ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹುರಿದುಕೊಂಡು ಬರುವ. 1/2 ಚಮಚ ಉದ್ದಿನಬೇಳೆ, 1/2 ಚಮಚ ಕೊತ್ತಂಬರಿ ಬೀಜ, 5 ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ, ಕರಿಬೇವಿನ ಎಲೆ, ಇಂಗನ್ನು ಹಾಕಿ, 1 ಬಟ್ಟಲು ತೆಂಗಿನ ತುರಿ, ಮಸಾಲೆ ಸಾಮಗ್ರಿಯನ್ನು ಇದಕ್ಕೆ ಹಾಕಿ ರುಬ್ಬಿಕೊಂಡು ಬರುವ. ಸ್ವಲ್ಪ ನೀರಾಕಿ ರುಬ್ಬಿಕೊಳ್ಳಿ. ಇಷ್ಟು ಹುಳಿಸೆಹಣ್ಣು ಹಾಕಿಕೊಳ್ಳಿ. 2 ಚಮಚ ಈರುಳ್ಳಿಯನ್ನು ಹಾಕಿಕೊಳ್ಳಿ, ಹುರಿದುಕೊಳ್ಳಿ. ಚೆನ್ನಾಗಿ ಕೆಂಪಾಗಬೇಕು. ಟೊಮೊಟೊವನ್ನು ಹಾಕಿ ಅದನ್ನು ಸಹ ಹುರಿದುಕೊಳ್ಳಿ. ಬೇಳೆ ಹಾಕಿಕೊಳ್ಳಿ. ರುಬ್ಬಿಟ್ಟುಕೊಂಡ ಮಸಾಲೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಳ್ಳಿ. ನಾನು ಇಷ್ಟು ಮಾಡಿಕೊಂಡಿದ್ದೇನೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿರುತ್ತದೆ. ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ ನಿಮಗೆ ಬೇಕಾದರೆ. ಕೋಸು ಸಾಂಬಾರು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಡುವ. ಈಗ ಒಗ್ಗರಣೆ ಹಾಕಿ, ತೆಂಗಿನಕಾಯಿ, ಬೇಳೆ ಹಾಕಿ ಕೋಸು ಹುಳಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.